ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಜಡಜಟ್ಟಿಯಾದ ಭೀಮಸೈನ್ಯನೇ, ನೀನಾದರೂ ಎನ್ನ ಸಂಕಟವನ್ನು ಪರಿಹರಿಸಿಯ. ಅಣ್ಣನ ಆತ್ಮದಲ್ಲಿ ಸಿಲುಕಿರುವ ಭಾನುಮತಿ. ಭೀಮಸೈನ್ಯನೇ, ಭಾನುಮತಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ವಾಯು ನಂದನ ಕುಳಿತು ಬಂದನ, ವಾಯು ನಂದನ ಬಿಡಿಸು ಬಂದನ, ಎನ್ನಯ ಪದೆಯ ತೆರೆದು ಬಿಡಿಸು, ಎನ್ನಯ ಪದೆಯ ತೆರೆದು ಬಿಡಿಸು ನೀನು ಈ ದಿನ. ವಾಯು ನಂದನ ಕುಳಿತು ಬಂದನ. ಚೆನ್ನಾಗಿ ಹೇಳು. ಗಂಧರ್ವರಾಯೇನು ಎನ್ನಾಪತಿಯೇನು ಬೇರೇನು ಪಿಡಿದು ಎಳೆದೊಯ್ಯುವ. ಚೆನ್ನಾಗಿ ಕೇಳು. ನಿನ್ನ ಬಣ್ಣನ ಚಿತ್ರಕಾಯನ ಕಳೆದು ಬರೆದರೆ ನಾನೇನು ಮಾಡಲಿ? ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕು. ಆತ್ಮದಲ್ಲಿ ಸಿಲುಕಿರುವುದು ಆಜ್ಞೆಯಲ್ಲಿ ಸಿಲುಕಿರಿ. ಭಾನುಮತಿ. ಭಾವ, ಭಾನುಮತಿ, ನೀವು ಈ ರೀತಿ ಎನ್ನುವ ಮಾತನಾಡುವುದು ಸರಿಯಲ್ಲ. ನಾವು ಹಡವಿದಲ್ಲ ಅಲ್ಲ, ಅನ್ನ ಅಲ್ಲ, ಹಂಪಗಳನ್ನು ತಿನ್ನುವ ಭಾನುಮತಿ. ನಮ್ಮಿಂದ ಏನಾಗುವುದು? ನಿನ್ನ ಆಗುವುದು. ನಮ್ಮಿಂದ ಆಗಲ್ಲ ಭಾನುಮತಿ. ಭಾವ, ಭಾನುಮತಿ, ಗಂಧರ್ವರಾಯೇನು ಎನ್ನಾಪತಿಯೇನು ಬೇರೇನು ಪಿಡಿದು ಎಳೆದೊಯ್ಯುವನು. ಕರುಣಿಸಿ ಪತಿಯೇನು ರಕ್ಷಿಸು ನೀನು. ವಾಯು ನಂದನ ಬಿಡಿಸು ಬಂದನ, ವಾಯು ನಂದನ ಬಿಡಿಸು ಬಂದನ. ಅಹೋಜರ ಜಟ್ಟಿಯಾದ ಭೀಮಸೈನ್ಯನೇ, ಭಾನುಮತಿ, ಇಂದಿನ ನಮ್ಮ ವೈರತ್ವವನ್ನು ನೆನೆಸಿಕೊಂಡು ಎನ್ನುವ ಈ ನಿಮ್ಮ ಮುನಿಸಿ ತೋರುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಈ ನಿನ್ನ ಸಿಟ್ಟು ಸೈರವನ್ನು ಬಿಟ್ಟು ಎನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು. ಭಾವ, ನೀನೇ ಉಳಿಸಬೇಕು ಎನ್ನ ಮಾಂಗಲ್ಯವ. ಹಾಗೇ ಮಣ್ಣಿಗಿದ್ದಿಯಾದ ಭಾನುಮತಿ. ನಿಮ್ಮ ನಡುವೆ ಅಂತ ತಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲಿನಲ್ಲಿ ಇಲ್ಲವಲ್ಲವೇ? ಅದೇ ಭಾನುಮತಿ, ಕೈಗೆ ಸಿಕ್ಕವರನ್ನು ಅಪಕರಿಸಬಲ್ಲವಲ್ಲವೇ? ಅದು ಹೇಗೆಂದರೆ ವಿಂದಕ್ಕೆ ಎನಗೆ ವಿಷಯ ಕಚ್ಚಾಯವನ್ನು ಧರಿಸಿದರೆ, ಕೈಗೆ ಕಾಲಗಳನ್ನು ಕಟ್ಟಿ ಕಾರಣದಲ್ಲಿ ಕಡಿದಿದರೆ, ಹರಿಗಿನ ಮಂದಿಗೆ ಆತ್ಮೀಯ ಮಚ್ಚಿದರೆ, ಭಾನುಮತಿ ಕೃತಕ ಸೂತವನ್ನಾಡಿ ಎಮ್ಮ ಸತಿಮಣಿಗಳನ್ನು ಸಭೆಗಳಿಗೆ ವ್ಯಕ್ತಪಡಿಸಿದರೆ, ಎಲ್ಲಿ ಇದ್ದರೂ ನಿಮ್ಮ ಸೊಲ್ಲು ಅಡಗಲಿಲ್ಲವೇ? ಹಾಗೇ ಭಾನುಮತಿ, ನಿಮ್ಮಂತವರಿಗೆ ಉಪಕಾರವು ಮಾಡಬಾರದು. ಹಾಗಲೇ ಆ ಉಪಕಾರವು ಮಾಡಿದರೆ ಹಾಗಲೇ ಅಪಕಾರವನ್ನು ಹಾಗೇ ಭಾನುಮತಿ, ನೀನು ಬಂದು ಅಹೇ ಭಾನುಮತಿ, ಎನ್ನ ಹೃದಯದ ದಟ್ಟದಲ್ಲಂತೂ ಕೋಪ ಹಾಕಲಿ ಎಕ್ಕಳವಾಗಿ ಭಾಗದಿಂದ ಮಸ್ತಕವರಿಗೆ ಹಾಕ್ಲಿ ಅಂತವರು ಇದ್ದಾರೆ. ಅಪರೋಪಿ ಜಯತೆ ಭುಜಂಗನಂ ಕೇವಲಂ ವಿಷವರ್ಧನಂ. ಅಹೇ ಭಾನುಮತಿ, ಬಾವಾ ಇದರ
ಬಡವರಿಗೆ ಉಪಕಾರವನ್ನು ಮಾಡಿದರೆ ಆಗಲೇ ಅಪಕಾರವನ್ನು ಗೈಬರಿ. ಅದೇ ಭಾನುಮತಿ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಅಖಂಡ ಪಿಶಾಚಿಗಳಿಗೆ ಸಂಡೈ ಬರುತ್ತದೆ. ಆದರೆ ನೀನು ಬಂದು ಎಮ್ಮನ್ನು ಬೇಡಿಕೊಳ್ಳುವುದಕ್ಕೆ ನಾಚಿಕೆಲ್ಲವೇನೆ? ಅರ್ಜುನ, ನೀನಾದರೂ ಎನ್ನ ಮೇಲೆ ಕರುಣೆಯನ್ನು ತೋರು. ಎಷ್ಟು ಮಾತ್ರ ತೋರುವುದಿಲ್ಲ. ನೀವೇ ಈ ರೀತಿ ಮಾತನಾಡಿದರೆ ನನಗೆ ಬಂದ ಸಂಕಟವನ್ನು ಯಾರು ಪರಿಹರಿಸಬೇಕು? ನಮ್ಮ ಅಣ್ಣನ ಹತ್ಯೆಯಲ್ಲಿ ಬಂದವಾಗಿರುತ್ತಿರಲು ಅರ್ಜುನ, ಹೇಳುವಿನ ಕೇಳು. ಅದೇ ವಿಸ್ತಾರವಾಗಿ ಹೇಳು. ಮಾಧವನ ನೀನಾದರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಧರ್ಮರಾಯನಲ್ಲಿ ಬೇಡಿಕೊಂಡೆ, ಭೀಮಸೇನಿನಲ್ಲಿ ಕೇಳಿಕೊಂಡೆ, ಅವರಿಬ್ಬರೂ ಎನ್ನ ಮೇಲೆ ಕರುಣೆಯನ್ನದೇ ಹುಟ್ಟಲಿಲ್ಲ. ನೀನಾದರೂ ಎನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವೆನು ಪಾರ್ಥ. ದುರದಳು ನೀನೇ ಅತಿ ಸಮರ್ಥ. ಪರಿಪುರದ ಹರಿಸಿಯಾತ ಭಾನುಮತಿ, ಎಷ್ಟು ಭಾನುಮತಿ, ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ನಿಲ್ಲಿಸಿ ಸೀರೆಯನ್ನು ಸೆಳೆಯುವಾಗ ಹೇ ಭಾನುಮತಿ, ಸಿಂಧರಾಯರ ಕಂಡ ತಕ್ಷಣ ಕೈ ಚಪ್ಪಾಳಿ ನಕ್ಕಾಗ ಕೌರವರ ಬಣ್ಣವನ್ನು ಮುಟ್ಟಿ ಒಟ್ಟು ಮಾಡಿ ದೂರಿ ಬಿಡುತ್ತಿದ್ದರು. ಸದಮಲ ಹೃದಯನಾಥ ನಮ್ಮಣ್ಣನ ಹತ್ತು ನೀರುಗಾರೆಂದು ಸೂಕ್ತರು. ಈ ಕಾರ್ಯ ಆಗಲಾರದ ಹುಟ್ಟಿಗೆ ಅಹೋ ಬಾಬಾ, ಈಗ ಎನ್ನ ಪತಿಯ ಸೆರೆ ಬಿಡುವವರೆಗೂ ನಾನು ನಿಮ್ಮ ಪಾದವನ್ನು ಬಿಡುವುದಿಲ್ಲ. ನಿಮ್ಮ ಪಾದಗಳಿಗೆ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವ ಭಾನುಮತಿ, ಹೇಳು. ಮಳೆಯ
ಬಿಡಿಸುವೆನ ನಿನ್ನ ಸುಂದರನ ಸೆರೆ ಬಿಡಿಸುವೆನ ತೋಟಾವು ತೈರಿಸುನ್ನ ತೋಟಾವು ತೈರಿಸುನ್ನ ತರುಣಿ ಮನೆಗಳ ಕೇಳೆ ಚೆನ್ನಾಯ ನುಡಿಯನು ನೀನು ಅಮ್ಮ ತರುಣಿ ಮಣಿಗಳಾದ ಭಾನುಮತಿ ಭಾವ ಗಂಧರ್ವರು ನಿನ್ನ ಪತಿಯನ್ನು ಸೆರೆ ಬಿಡಿದು ಒಯ್ವರೆಂದು ಕಂದಿ ಕುಂದಿ ಬಯಲಿ ಬಾಯಾರವದೇದೈತಿ ಅಯ್ಯೋ ನಿನ್ನ ದುಃಖವನ್ನು ನಾನು ಕೇಳಲಾರೆ ನಿನ್ನ ಸಂಕಟವನ್ನು ನಾನು ನೋಡಲಾರೆ ನಿನ್ನ ಸುಂದರ ಪತಿಯಾದ ಗಂಧರ್ವರೆಂದು ತಂದು ನಿನ್ನ ವಶ ಮಾಡಬೇಕು ಇಂದ್ರೇಶನ ಪಾದದಾಣಿಯಾಗಿ ನಿನ್ನ ಗಂಡನನ್ನು ಬಿಡಿಸಿ ತರುವ ತನಕ ಹಣ್ಣು ಕಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಖಂಡಿಯ ಭಾನುಮತಿ ಹೋಗಲೇ